ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿ ರ್ಯಾಪಿಡೋ ಮಾಡ್ತಾರಲ್ಲ, ಅವ್ರು ಎಷ್ಟು ದಿನಕ್ಕೆ ಅರ್ನಿಂಗ್ ಮಾಡ್ತಾರೆ ಮತ್ತು ಎಷ್ಟು ಒಂದು ಆರ್ಡರ್ಗೆ ಎಷ್ಟು ಸಿಗುತ್ತೆ ಅಂತ ನಿಮಗೆ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ. ಇದೆಲ್ಲ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದು ಅಂದರೆ ನಿಮಗೋಸ್ಕರ. ಜಸ್ಟ್ ನೋಡಿ, ಒಂದು ಆರ್ಡ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ ನೋಡಿ. ಇದೊಂದು 57 ಕಿಲೋಮೀಟರ್ 530, ಇನ್ನೊಂದು 19 ಕಿಲೋಮೀಟರ್ 170 ರೂಪಾಯಿ. ಇದೇ ಥರ ಅವರು ದಿನಕ್ಕೆ ಎಷ್ಟು ಅರ್ನಿಂಗ್ ಮಾಡ್ತಾರೆ ಅಂತ ನಿಮಗೆ ನಾನು ಕೊನೆಗೆ ಹೇಳ್ತೇನೆ. ವಿಡಿಯೋ ಕೊನೆಯವರೆಗೆ ನೋಡಿ ಆಯಿತಾ. ಗೈಸ್, ಈ ಇನ್ಫಾರ್ಮೇಷನ್ ಯಾರಿಗೆ ಅಂದರೆ, ಯಾರಿಗೆ ಜಾಬ್ ಇಲ್ಲ, ಯಾರು ಇನ್ನು ಸರ್ಚಿಂಗಲ್ಲಿ ಇರ್ತಾರೆ ಅವರಿಗೆ ಇದು ನಾನು ಬೆಸ್ಟ್. ಇದು ಆ್ಯಕ್ಚುಲಿ ಏನಂದರೆ ಓಲಾ, ಉಬರ್, ರ್ಯಾಪಿಡೋ ಈ ಥರ ಅಲ್ವಾ. ಫಾರ್ ಎಕ್ಸಾಂಪಲ್, ಈ ರ್ಯಾಪಿಡೋ ಒಂದು ಆರ್ಡ್ರಿಗೆ ಅಂದರೆ ಮಿನಿಮಮ್ 40 ರೂಪೀಸ್ ಕೊಡ್ತಾರೆ. ಅಂದರೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಈ ಥರ 40 ರೂಪೀಸ್ ಕೊಡ್ತಾರೆ ಮಿನಿಮಮ್. ಲಾಂಗ್ ಅಂದರೆ ಈಗ ಒಂದು ಎಕ್ಸಾಂಪಲು 7 ಕಿಲೋಮೀಟರ್ ಹೋಗಬೇಕು, ಇಲ್ಲಾಂದರೆ 5 ಕಿಲೋಮೀಟರ್ ಮೇಲೆ ಹೋಗಬೇಕು, ನಿಮಗೆ 50 ರೂಪಾಯಿ ಕೊಡ್ತಾರೆ. 5 ಕಿಲೋಮೀಟರ್ ಅಂದರೆ 50 ರೂಪಾಯಿ, ಅಂದರೆ ಪರ್ ಕಿಲೋಮೀಟರಿಗೆ 8 ರೂಪಾಯಿಸಿಂದ 10 ರೂಪಾಯಿ ಕೊಡ್ತಾರೆ. 8ರಿಂದ 10 ರೂಪೀಸ್ ಅವರು ಪರ್ ಕಿಲೋಮೀಟರಿಗೆ ಕೊಡ್ತಾರೆ. ಇದು ಡಿಪೆಂಡ್ ಆನ್ ಟೈಮಿಂಗ್ ಕೂಡ ಇರುತ್ತೆ. ಡಿಪೆಂಡ್ ಆನ್ ಟೈಮ್ ಅಂದರೆ ಈ ಎಕ್ಸಾಂಪಲ್ ಒಂದು ನೀವು ಅನ್ಕೊಳ್ಳಿ, ಒಂದು ನಿಮಗೆ 5 ಕಿಲೋಮೀಟರ್ ಹೋಗಬೇಕು, ಅವರಿಗೆ ಡ್ರಾಪ್ ಮಾಡಬೇಕು. ಒಂದು 5 ನಿಮಿಷದಲ್ಲಿ ನೀವು ಅವರನ್ನು ಡ್ರಾಪ್ ಮಾಡಿದರೆ ನಿಮ್ಗೆ ಅವರ ಎಷ್ಟು 50 ರೂಪಾಯಿ ಆ ಥರ ಏನಿದೆ 5 ಕಿಲೋಮೀಟರ್. ಬಟ್ ಟ್ರಾಫಿಕ್ ಅದು ಇದು ಅಂತ ಟೈಮ್ ತುಂಬ ಲೇಟ್ ಆದರೆ ಸ್ವಲ್ಪ ಒಂದು 60 ರೂಪಾಯಿ ಸಿಗೋ ಚಾನ್ಸ್ ಇದೆ. ಅದರಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡ್ತಾರೆ ಅವರು ಆ ಥರ. ಅದು ಅಂದರೆ ನಿಮ್ಮ ಟೈಮ್ ಥರ, ನೀವು ಜಾಸ್ತಿ ಟೈಮ್ ಹೋದರೆ ಜಾಸ್ತಿ ದುಡ್ಡು ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಮಾರ್ನಿಂಗಲ್ಲಿ ಕೆಲವರು ನಿಮಗೆ ಆಫರ್ ಕೊಡ್ತಾರೆ. ರ್ಯಾಪಿಡೋದಲ್ಲಿ, ಉಬರಲ್ಲಿ, ಓಲೋ ಈ ಥರ ಆಫರ್ ಕೊಡುತ್ತಾರೆ ನಿಮಗೆ. ಯಾವ ಥರ ಆಫರ್ ಅಂದರೆ, ಬೆಳಿಗ್ಗೆ ನಿಮಗೆ ಪೀಕ್ ಅವರ್ಸ್ ಅಂತ ಇರುತ್ತೆ, ಅಂದರೆ 8ರಿಂದ ಮಾರ್ನಿಂಗ್ 8 to 11 o'clock ಅಂತಿದೆ. ಅದಕ್ಕೆ ನಿಮಗೆ ಜಾಸ್ತಿ ದುಡ್ಡು ಕೊಡ್ತಾರೆ. ಅಂದರೆ ಪರ್ ಕಿಲೋಮೀಟರಿಗೆ 12 ರೂಪೀಸ್, 13 ರೂಪೀಸ್ ಆ ಥರ ಕೊಡ್ತಾರೆ ಅವರು. ಅಂದರೆ 10 ರೂಪೀಸಿಂದ ಮೇಲೆ. ಮತ್ತು ತಿರ್ಗಾ ಸೇಮ್ ಟೈಮ್ ಮೇಲೆ ಡಿಪೆಂಡ್. ಅದು ಜಾಸ್ತಿ ಟೈಮ್ ಟ್ರಾಫಿಕ್ ಇದ್ದರೆ ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಅದು ಕೊನೆಗೆ ಲಾಸ್ಟಿಗೆ ಈ ಥರ ಇರುತ್ತೆ. ಬಟ್ ನಿಮಗೆ ಆ್ಯಕ್ಚುಲಿ ಇದು ಬೆಸ್ಟ್. ಅಂದರೆ ಈಗ ಪಾರ್ಟ್ ಟೈಮ್ ಕೂಡ ಇದು ಬೆಸ್ಟ್. ಇಲ್ಲಿ ಬಂದು ದುಡಿತಾರಲ್ಲ, ಜಾಬ್ ಮಾಡ್ತಾರಲ್ಲ, ಅವರಿಗೆ ಕೂಡ ಆ್ಯಕ್ಚುಲಿ ಬೆಸ್ಟ್. ಬೆಳಿಗ್ಗೆ ನಿಮಗೆ ಇಷ್ಟೇ ಟೈಮ್ ಮಾಡಬೇಕಂತಿಲ್ಲ. ನೀವು ಬೆಳಿಗ್ಗೆ 1 ಗಂಟೆ ಕೂಡ ಮಾಡ್ಬೋದು, ಅರ್ಧ ಗಂಟೆ ಕೂಡ ಮಾಡ್ಬೋದು, ಇಲ್ಲ 4 ಗಂಟೆ ಕೂಡ ಮಾಡ್ಬೋದು, ಸಾಯಂಕಾಲ ಕೂಡ ಮಾಡ್ಬೋದು. 24 hours ಇದು ರನ್ನಿಂಗಲ್ಲಿದೆ, ತೊಂದರೆ ಇಲ್ಲ ಆ್ಯಪ್. ಓಕೆ, ನಿಮಗೆ ಈಗ ಎಕ್ಸಾಮ್ ಇದು ಕೂಡ ಒಂದು ಬೆಸ್ಟ್ ಇದೆ. ಏನಂದರೆ, ಈಗ ನೀವು ಒಂದು ಲೊಕೇಶನ್ ಇದೆ, ನಿಮ್ಮದು ವರ್ಕಿಂಗ್ ಲೊಕೇಶನ್. ಫಾರ್ ಎಕ್ಸಾಂಪಲ್, ನಾನೊಂದು ಸಿಂಪಲ್ ಆಗಿ ಬೆಂಗಳೂರದ ಒಂದು ಏರಿಯಾ ಇರ್ತೇನೆ. ಈಗ ನಿಮಗೆ ಮೆಜೆಸ್ಟಿಕ್ಕಿಂದ ಒಂದು MG ರೋಡಿಗೆ ಹೋಗಬೇಕಾದ್ರೆ, ನಿಮ್ಮದು ಮನೆ ಮೆಜೆಸ್ಟಿಕ್ಕಲ್ಲಿದೆ, ನಿಮ್ಮದು ಆಫೀಸ್ ಇರೋದು MG ರೋಡಲ್ಲಿ, ಓಕೆನಾ. ಸೊ ನಿಮಗೆ ನೀವು ಡ್ರಾಪ್ ಲೊಕೇಶನ್, ನೀವು ಹೋಗೋ ಲೊಕೇಶನ್ ಆಗಬೇಕು, ಹೋಮ್ ಟೌನ್ ಆ ಥರ ಇರುತ್ತಿಲ್ಲ, ಹೋಗೋ ಲೊಕೇಶನ್ ಅದು ಆ್ಯಪಲ್ಲಿ ನಿಮಗಿದೆ, ಅದು ಸೆಟ್ಟಿಂಗಲ್ಲಿದೆ, ನಾನು MG ರೋಡ್ ಹೋಗ್ತಿದ್ದೇನೆ ಅಂತ. ಅದು ಏನಂದರೆ, ಈಗ ಮೆಜೆಸ್ಟಿಕ್ಕಿಂದ MG ರೋಡ್ ಹೋಗುವವರು ಬುಕ್ಕಿಂಗ್ ಮಾಡುವವರು ಅವರಿಗೆ MG ರೋಡ್ ಹೋಗ್ಬೇಕಿರುತ್ತೆ, ಅಂದರೆ ಮೆಜೆಸ್ಟಿಕ್ಕಿಂದ. ಸೊ ನಮಗೇನದು ಅದು ಶೋ ಆಗುತ್ತೆ ಅಂತ. ನಾವು ಆರ್ಡ್ರನ್ನು ರಿಸೀವ್ ಮಾಡಿ ಮತ್ತು ನಾವು ಅವರನ್ನು ಮೆಜೆಸ್ಟಿಕ್ಕಿಂದ ಪಿಕ್ ಮಾಡಿ ಆಮೇಲೆ ಅವರನ್ನು MG ರೋಡಲ್ಲಿ ಡ್ರಾಪ್ ಮಾಡಬೇಕು, ನೀವು ಹೋಗೋ ಲೊಕೇಶನ್ಗೆ. ಸೊ ನಿಮಗೆ ಒಂದು 7 ಕಿಲೋಮೀಟರ್ ಆದರೆ 70ರಿಂದ 80 ರೂಪೀಸ್ ಸಿಗುತ್ತೆ, ಕರೆಕ್ಟಾ. ಸೇಮ್ ನಿಮಗೆ ಈವ್ನಿಂಗ್ ಕೂಡ ಹಾಗೆ, ನೀವು MG ರೋಡಿಂದ ನಿಮ್ಮ ಆಫೀಸ್ ಡ್ಯೂಟಿ ಎಲ್ಲ ಮುಗಿಸಿ ಈವ್ನಿಂಗ್ ನೀವು MG ರೋಡಿಂದ ಮೆಜೆಸ್ಟಿಕ್ ಹೋಗಬೇಕು. ಸೇಮ್ ಅದೇ ಥರ ಮಾಡಬೇಕು. ಪಿಕಪ್ ಲೊಕೇಶನ್ MG ರೋಡ್, ಡ್ರಾಪ್ ಲೊಕೇಶನ್ ಮೆಜೆಸ್ಟಿಕ್ ಅಂತ ಹಾಕಿದರೆ, ನೀವು ಹೋಗೋ ಲೊಕೇಶನ್ ಯಾರಾದರೂ ಬುಕ್ಕಿಂಗ್ ಮಾಡಿರ್ತಾರೆ, ಸೊ ಅವರು ನಿಮಗೆ ಶೋ ಆಗಿ ಅವರನ್ನು ನೀವು ಪಿಕ್ ಮಾಡಿ ಮೆಜೆಸ್ಟಿಕ್ ಡ್ರಾಪ್ ಮಾಡ್ಬೋದು. ಈ ಥರ ಕೂಡ ಆಪ್ಷನ್ ಇದೆ. ಇಲ್ಲಾಂದರೆ ಫುಲ್ ಟೈಮ್ ಕೂಡ ನೀವು ವರ್ಕ್ ಮಾಡ್ಬೋದು, ತೊಂದರೆ ಇಲ್ಲ. ರ್ಯಾಪಿಡೋದಲ್ಲಿ, ಉಬರಲ್ಲಿ ಫುಲ್ ಟೈಮಲ್ಲಿ ವರ್ಕ್ ಮಾಡಿ ನಿಮಗೆ ಆರ್ಡ್ರ್ ಬರ್ತಾ ಇರ್ತದೆ. ಕೆಲವೊಂದು ಟಿಪ್ಸು ಕೂಡ ಸಿಗುತ್ತೆ, 20 ರೂಪೀಸ್, 30 ರೂಪೀಸ್, 50 ರೂಪೀಸ್ ಈ ಥರ ಟಿಪ್ಸು ಕೂಡ ಸಿಗುತ್ತೆ. ಈ ಥರ ತುಂಬ ಜನ ಇದು ಮೊನ್ನೆ ಒಂದು 1 month ಸ್ಟಾಪ್ ಆಗಿತ್ತಂತೆ. ಸೊ ಕೋರ್ಟಿಗೆ ಈ ರ್ಯಾಪಿಡೋ ಕಂಪನಿಯವರು ಸಬ್ಮಿಟ್ ಮಾಡಿದ್ದಾರೆ. ಈ ಬೆಂಗಳೂರಲ್ಲಿ ಅಂದರೆ ರ್ಯಾಪಿಡೋ ಯೂಸ್ ಮಾಡೋರು
33 ಲಕ್ಷ ಜನ ಇದ್ದಾರೆ ಅಂತೆ ರ್ಯಾಪಿಡೋ ಯೂಸ್ ಮಾಡೋರು. ಈಗ ಜಸ್ಟ್ ಥಿಂಕ್ ಮಾಡಿ, ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾರೆ, ಎಷ್ಟು ಜನಗೆ ಇದರಿಂದ ಒಂದು ಸ್ವಲ್ಪ ಅರ್ನಿಂಗ್ ಮಾಡ್ತಾರಂತ. ನಿಮಗೆ ತೋರಿಸ್ತೇನೆ ದಿನಕ್ಕೆ ಕೆಲವರು ಎಷ್ಟು ಅರ್ನಿಂಗ್ ಮಾಡ್ತಾರೆ, ಇನ್ಕಮ್ ಮಾಡ್ತಾರೆ ಅಂತ. ಅಂದರೆ ಫುಲ್ ಟೈಮ್ ಅರ್ನ್ ಮಾಡೋರು, ರ್ಯಾಪ್ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋರು ಎಷ್ಟು ದಿನಕ್ಕೆ ಅವರ ಸಂಪಾದನೆ ನಾನು ನಿಮಗೆ ತೋರಿಸ್ತೇನೆ. ಒಬ್ಬರದು 2282 ಒಂದು ಫುಲ್ ಡೇ ಮಾಡೋರು ನೈಟ್. ಇನ್ನೊಬ್ಬರದು ನೋಡಿ 1107 ರೂಪಾಯಿ ಅಂದರೆ ಅರ್ನಿಂಗ್. ಅವರು ನೈಟ್ ಕೂಡ ಮಾಡ್ತಾರೆ, ಆ್ಯಕ್ಚುಲಿ ಫುಲ್ ನೈಟ್ ಮಾಡ್ತಾರೆ, ಡೇ ಅಲ್ಲಿ ರೆಸ್ಟ್ ಮಾಡ್ತಾರಂತೆ. ಕೆಲವೊಬ್ಬರು ಡೇ ಅಲ್ಲಿ ಮಾಡ್ತಾರೆ, ಫುಲ್ ನೈಟ್ ರೆಸ್ಟ್ ಮಾಡ್ತಾರೆ. ಈ ಥರ ಇದ್ದಾರೆ ಫುಲ್ ಟೈಮ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಈ ನಾರ್ತ್ ಸೈಡ್ ಅವರು ಜಾಸ್ತಿ ಮಾಡ್ತಾರೆ, ಇಲ್ಲಿ ನಾರ್ತ್ ಸೈಡ್ ಉಂಟಲ್ಲ ಬಂದು ಇಲ್ಲಿ ಜಾಸ್ತಿ ಮಾಡ್ತಾರೆ. ನಮ್ಮವರು ಸ್ವಲ್ಪ ಕಡಿಮೆ, ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ತಾರೆ. ಮತ್ತಿನ್ನು ಏನಂದರೆ ಇದು ಇಲೆಕ್ಟ್ರಿಕಲ್ ಗಾಡಿ ಇದ್ದರೆ ತುಂಬ ಬೆಸ್ಟ್, ತುಂಬ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಅಂದರೆ ಈಗ ನಾನು ತೋರಿಸಿದ್ನಲ್ಲ 2000 1,000 ಈ ಥರ, ಇದು ಫುಲ್ ಸೇವಿಂಗ್ಸ್. ನಿಮಗೆ ಪೆಟ್ರೋಲ್ ಹಾಕ್ಬೇಕಂತೇನೆ ಇಲ್ಲ. ಮತ್ತು ಕಂಪನಿಯವರಿಗೆ ಕೂಡ ಒಂದು ರೂಪಾಯಿ ಕಮಿಷನ್ ಇಲ್ಲ ಕೊಡೋಕ್ಕೆ. ನಿಮಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅದು ಎಲ್ಲ ನಿಮಗೇನೆ. ಈಗ ಒಂದು ಎಕ್ಸಾಂಪಲ್, ಒಂದು ಆರ್ಡ್ರಿಗೆ 150 ರೂಪಾಯಿ 200 ರೂಪಾಯಿ ಸಿಗುತ್ತೆ ಅಂದರೆ ಅದು 150 ರೂಪಾಯಿ ಕೂಡ ನಿಮಗೆ, 200 ರೂಪಾಯಿ ಕೂಡ ನಿಮಗೇನೆ, ತೊಂದರೆ ಇಲ್ಲ. ಅದಕ್ಕೋಸ್ಕರ ಯಾರಿಗಾದರೂ ಜಾಬ್ ಇಲ್ಲ ಅಂದರೆ ಇಲ್ಲಿ ಬೆಂಗಳೂರು ಬಂದು ನೀವು ಬೈಕ್ ಟ್ಯಾಕ್ಸಿ ಮಾಡಬಹುದು. ಜಾಬ್ ಸಿಗುವವರೆಗೂ ಮಂತ್ಲಿ ನಿಮಗೆ ಒಂದು 40,000 to 50,000 ಅರ್ನಿಂಗ್ ಮಾಡ್ಬೋದು. ಒಂದು ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿದರೆ, ಫುಲ್ ಟೈಮ್ ಮಾಡಿದರೆ 40,000 to 50,000 ನಮ್ಗೆ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಯಾರಾದರೂ ಕೇಳಿದರೆ ಅಂದರೆ ಏನು ರಿಸ್ಕ್ ಏನಿಲ್ಲ, ತೊಂದರೆ ಇಲ್ಲ. ಈಗ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ. ಓಲೋ ಉಬರ್ ಇದು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ ನಿಮಗೆ. ಅಂದರೆ ಪೆಟ್ರೋಲ್ ಗಾಡಿ ಆದರೆ ಸ್ವಲ್ಪ ಪೆಟ್ರೋಲ್ ಹಾಕಬೇಕಾಗ್ತದೆ. 1,500 ದುಡಿದರೆ ಒಂದು 500 ರೂಪಾಯಿ ಪೆಟ್ರೋಲಿಗೆ ಹೋಗುತ್ತೆ. 2,000 ದುಡಿದರೆ ಒಂದು 700 ರೂಪಾಯಿ ಪೆಟ್ರೋಲಿಗೆ ಹೋಗುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ನನ್ನ ಪ್ರಕಾರ ನೀವು ಇಲ್ಲಿ ಯಾರಾದರೂ ಕೆಲಸ ಇಲ್ಲ ಅಂದರೆ ಇಲ್ಲಿ ಕೆಲಸ ಸಿಗೋವರೆಗೂ ಬೆಂಗಳೂರಲ್ಲಿ ಬಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಈಸಿಯಾಗಿ ಮಾಡಿ. ಸ್ವಲ್ಪ ನಿಮಗೆ GPS ಮ್ಯಾಪ್ ನೋಡಲಿಕ್ಕೆ ಗೊತ್ತಿರಬೇಕು ಅಷ್ಟೇ. ಮೊಬೈಲಲ್ಲಿ ಕೂಡ ಇದೆ, ಅದು ಎಲ್ಲ ನಿಮಗೆ ಸಿಸ್ಟಮ್ ಕೂಡ ರ್ಯಾಪಿಡೋದಲ್ಲೇ ಇದೆ. ಅದರಲ್ಲಿ GPS ಇದೆ, ಅದರಲ್ಲಿ ಮ್ಯಾಪ್ ಇದೆ, ಎಲ್ಲನೂ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಥ್ಯಾಂಕ್ ಯು.